ಮಹೋನ್ನತನಾದ ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಒಂದು ಕಾರ್ಯಕ್ರಮವನ್ನು ಹೋಪ್ ಚಾನಲ್ನ ಮೂಲಕ ವೀಕ್ಷಣೆ ಮಾಡ್ತಾ ಇರತಕ್ಕಂಥ ತಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತವನ್ನು ಬಯಸುವಂಥವನಾಗಿದ್ದೇನೆ. ಈ ಒಂದು ಸಮಯದಲ್ಲಿ ಒಂದು ನೂತನ ಸರಣಿಯ ಮೂಲಕವಾಗಿ ನಾವು ದೇವರ ಸಂದೇಶವನ್ನು ಕಲಿಯುವಂಥವರಾಗಿದ್ದೇವೆ. ತಿರುಗಿ ಅಥವಾ ಮರಳಿ ಏದೇನಿಗೆ ಈ ಒಂದು ಸರಣಿಯಲ್ಲಿ ಇವತ್ತು ಕೊನೆಯ ಅಂಶ, ಕೊನೆಯ ಭಾಗವನ್ನು ನಾವು ಕಲಿಯುವಂಥ ಸಮಯದಲ್ಲಿ ಎವರ್ ಲಾಸ್ಟಿಂಗ್ ಈಡನ್ ಅಥವಾ ನಿತ್ಯವಾದ ಏದೇನ್ ಎಂಬತಕ್ಕಂಥ ವಿಚಾರವನ್ನು ಈ ಒಂದು ಸತ್ಯವೇದದಿಂದ ನಾವು ಕಲಿಯೋಣ. ಈ ಒಂದು ಸಂದೇಶವನ್ನು ನಾವು ಪ್ರಾರಂಭಿಸೋಕ್ಕಿಂತ ಮುಂಚಿತವಾಗಿ ತಲೆಗಳನ್ನು ಬಾಗಿಸಿ ನಾವು ಪ್ರಾರ್ಥನೆ ಮಾಡೋಣ. ಭೂಮಿಯಾಕಾಶಗಳ ಒಡೆಯನು, ಪರಲೋಕದ ತಂದೆಯೇ, ಈ ಒಂದು ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ಕರ್ತನೇ, ಪ್ರಿಯ ನಿನ್ನ ಮಕ್ಕಳೊಂದಿಗೆ ಸೇರಿ ಈ ಒಂದು ದೈವ ಸಂದೇಶವನ್ನು ನಾವು ಕಲಿಯುವಾಗೆ ನಿನ್ನ ಆತ್ಮನ ಸಹಾಯ ನಡೆಸುವಿಕೆ ನಮ್ಮೊಟ್ಟಿಗಿರಲಿ. ಏದೇನಿನಿಂದ ಏದೇನಿಗೆ ನಮ್ಮ ಪ್ರಯಾಣವು ಸಾಗುತ್ತಿರುವಾಗ ಸ್ವಾಮಿ, ಆ ನಿತ್ಯವಾದ ಏದೇನಿನ ಒಂದು ಕಿರು ನೋಟವನ್ನು ನಿನ್ನ ಸತ್ಯವೇದದ ಮೂಲಕವಾಗಿ ನಾವು ಕಲಿತು ಒಂದು ಭರವಸೆಯನ್ನು, ನಂಬಿಕೆಯ ಜೀವಿತವನ್ನು ಈ ಲೋಕದಲ್ಲಿ ಜೀವಿಸಲಿಕ್ಕೆ ನಮ್ಮನ್ನು ಬಲಪಡಿಸಿ ಎಂಬುದಾಗಿ ಕ್ರಿಸ್ತನ ಹೆಸರಿನಲ್ಲಿ ಬೇಡುತ್ತೇನೆ ತಂದೆ, ಆಮೇನ್. ಈ ಒಂದು ಏದೇನಿನ ವಿಚಾರವಾಗಿ ನಾವು ಕಲಿಯುವಂಥ ಸಮಯದಲ್ಲಿ ದೇವರಿಂದ ನಿರ್ಮಿಸಲ್ಪಟ್ಟಂಥ ಈ ಏದೇನ್ ಬಹಳಷ್ಟು ಮನೋಹರವಾಗಿ, ಸುಂದರವಾಗಿ, ಪರಿಪೂರ್ಣವಾಗಿ ಅದು ಇತ್ತು ಎಂಬುದಾಗಿ ನೋಡ್ತೇವೆ. ಈ ದೇವರ ಸೃಷ್ಟಿ ಭಾಳಷ್ಟು ಹಂತ ಹಂತವಾಗಿ, ಕ್ರಮಬದ್ಧವಾಗಿ ಯಾವೆಲ್ಲ ಅವಶ್ಯಕತೆಗಳು ಮನುಷ್ಯನಿಗೆ ಇದೆಯೋ ಆ ಎಲ್ಲ ಅವಶ್ಯಕತೆಗಳನ್ನು ಒಳಗೊಂಡಂಥ ಸೃಷ್ಟಿಯನ್ನು ದೇವರು ಮಾಡಿದರು. ಆ ಏದೇನ್ ತೋಟದ ವಿಚಾರದಲ್ಲಿ ನಾವು ನೋಡುವಂಥ ಸಮಯದಲ್ಲಿ ಆದಿಕಾಂಡ 2ನೇ ಅಧ್ಯಾಯ 8 ಮತ್ತು 9ನೇ ವಚನಗಳಲ್ಲಿ ಈ ರೀತಿಯಾಗಿ ಹೇಳ್ತದೆ: ಇದಲ್ಲದೆ ಯೆಹೋವ ದೇವರು ಮೂಡಣ ದಿಕ್ಕಿನಲ್ಲಿರುವ ಏದೇನ್ ಸೀಮೆಯಲ್ಲಿ ಒಂದು ಉದ್ಯಾನವನವನ್ನು ಮಾಡಿ ತಾನು ರೂಪಿಸಿದ ಮನುಷ್ಯನನ್ನು ಅದರಲ್ಲಿ ಇರಿಸಿದನು. ಮತ್ತು ಯೆಹೋವ ದೇವರು ನೋಟಕ್ಕೆ ರಮ್ಯವಾಗಿಯೂ ಊಟಕ್ಕೆ ಅನುಕೂಲವಾಗಿಯೂ ಇರುವ ಎಲ್ಲ ಥರದ ಮರಗಳನ್ನು ಆ ಭೂಮಿಯಲ್ಲಿ ಬೆಳೆಯ ಮಾಡಿದನು. ಈ ಒಂದು ಏದೇನ್ ತೋಟವು ಭಾಳಷ್ಟು ರಮ್ಯವಾಗಿತ್ತು. ದೇವರು ಈ ಒಂದು ತೋಟದಲ್ಲಿ ಎಲ್ಲ ರೀತಿಯ ಹಣ್ಣಿನ ಮರಗಳನ್ನು ಆ ಒಂದು ತೋಟದಲ್ಲಿ ಬೆಳೆಯುವಂತೆ ಮಾಡಿ ಆ ತೋಟದಲ್ಲಿ ಆದಾಮ ಮತ್ತು ಹವ್ವರನ್ನು ಇರಿಸುವಂಥದ್ದು ನೋಡ್ತೇವೆ. ಈ ತೋಟವು ಭಾಳಷ್ಟು ಸುಂದರವಾಗಿತ್ತು. ಹಾಗೂ ಇನ್ನೊಂದು ವಿಶೇಷತೆ ಆ ತೋಟದ ಬಗ್ಗೆ 10ನೇ ವಚನದಲ್ಲಿ ನೋಡುವಾಗ, ಏದೇನ್ ಸೀಮೆಯಲ್ಲಿ ಒಂದು ನದಿ ಹುಟ್ಟಿ ಆ ವನವನ್ನು ತೋಯಿಸುತ್ತಿತ್ತು. ಅದು ಆಚೆ ಕಡೆಯಲ್ಲಿ ಒಡೆದು 4 ಶಾಖೆಗಳಾಯಿತು. ಮೊದಲನೆಯ ಹೆಸರು ಪೀಶೋನ್, ಅದು ಬಂಗಾರ ದೊರಕುವ ಹವೀಲ ದೇಶವನ್ನೆಲ್ಲ ಸುತ್ತುವುದು. ಹಾಗೂ ಎರಡನೆಯದು ಬದೋಲಕ, ಧೂಪವು ಗೋಮೈದಿಕ ರತ್ನವು ಸಿಕ್ಕುತ್ತದೆ. ಈ ನದಿಯ ಹೆಸರು ಗೀಹೋನ್, ಅದು ಕೂಶ್ ದೇಶವನ್ನೆಲ್ಲ ಸುತ್ತುವುದು. ಮೂರನೆಯ ನದಿಯ ಹೆಸರು ಹಿದ್ದೆಕಲ್, ಅದು ಅಶೂರ್ ದೇಶದ ಮುಂದೆ ಹರಿಯುವುದು. 4ನೇದು ಯೂಫ್ರೆಟಿಸ್ ನದಿ. ಈ 4 ನದಿಗಳನ್ನು ಒಳಗೊಂಡಿದ್ದಂಥ ಆ ಒಂದು ಏದೇನ್ ತೋಟ ದೇವರು ಬಹಳ ಅದ್ಭುತವಾಗಿ, ಬಹಳ ವಿಶೇಷವಾಗಿ ಆ ತೋಟವನ್ನು ನಿರ್ಮಾಣ ಮಾಡಿದರು. ಸೊ ಇಂಥದೇ ಒಂದು ತೋಟವನ್ನು, ಇಂಥದೇ ಒಂದು ನೂತನ ಸೃಷ್ಟಿಯನ್ನು ಮತ್ತೆ ನಾವು ತಿರುಗಿ ಹೊಂದಲಿಕ್ಕೆ ಹೋಗ್ತಾ ಇದ್ದೇವೆ. ಈ ಕ್ರೈಸ್ತಿಯ ಜೀವನದಲ್ಲಿ ಈ ಒಂದು ಲೋಕದ ಜೀವಿತ ಮುಕ್ತಾಯದ ನಂತರ ಮರಳಿ ದೇವರು ನೂತನ ಭೂಮ್ಯಾಕಾಶಗಳನ್ನು, ನೂತನ ಆ ಸೃಷ್ಟಿಯನ್ನು ಮಾಡಲಿಕ್ಕಿದ್ದಾರೆ. ಸತ್ಯವೇದವು ನಮಗೆ ಆ ನೂತನ ಸೃಷ್ಟಿಯ ಬಗ್ಗೆ ಕೆಲವೊಂದು ವಿಚಾರಗಳನ್ನು, ಕೆಲವೊಂದು ಅಂಶಗಳನ್ನು, ಭಾಳ ಆಸಕ್ತಿದಾಯಕವಾದಂಥ ಆ ವಿಚಾರಗಳನ್ನು ನಾವು ಕಲೀಲಿಕ್ಕೆ ಹೋಗ್ತೇವೆ. ನಮ್ಮ ಸತ್ಯವೇದದಲ್ಲಿ ಪ್ರಕಟಣೆ ಗ್ರಂಥ 21ನ್ನು ನಾವು ತಿರುಗಿಸುವಂಥ ಸಮಯದಲ್ಲಿ 21ನೇ ಅಧ್ಯಾಯ 1 ಮತ್ತು 2ನೇ ವಚನ ಹೇಳ್ತದೆ: ತರುವಾಯ ನೂತನ ಆಕಾಶ ಮಂಡಲವನ್ನು, ನೂತನ ಭೂಮಂಡಲವನ್ನು ಕಂಡೆನು. ಮೊದಲಿದ್ದದ್ದು ಆಕಾಶ ಮಂಡಲವು, ಮೊದಲಿದ್ದ ಭೂಮಂಡಲವು ಇಲ್ಲದೆ ಹೋಯಿತು, ಇನ್ನು ಸಮುದ್ರವೂ ಇಲ್ಲ. ದೇವರು ವಾಕ್ಯದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ದೇವರು ನೂತನವಾಗಿ ಸೃಷ್ಟಿಯನ್ನು ಪ್ರಾರಂಭಿಸಲಿಕ್ಕೆ ಹೋಗ್ತಾ ಇದ್ದಾರೆ. ಆ ನೂತನ ಭೂಮಿ ಆಕಾಶ, ನೂತನ ಭೂಮಂಡಲವನ್ನು ಸ್ನಾನಿಕನಾದ ಯೋಹಾನನು ಆ ದರ್ಶನದಲ್ಲಿ ನೋಡುವಂಥ ಸಮಯದಲ್ಲಿ ಆತನು ಬಹಳ ಸುಂದರವಾದಂಥ ಆ ನೂತನ ಭೂಮಿ ಆಕಾಶವನ್ನು ಆತನು ನೋಡುವಂಥವನಾಗಿದ್ದಾನೆ. ದೇವರು ನೂತನ ಸೃಷ್ಟಿಗೆ ಆ ಯೋಹಾನನನ್ನು ದರ್ಶನದಲ್ಲಿ ಕರ್ಕೊಂಡು ಹೋಗುವಂಥದ್ದು ನೋಡ್ತೇವೆ. ಈ ಒಂದು ನೂತನ ಸೃಷ್ಟಿ ಯಾವಾಗ ಆಗ್ತದೆ, ಯಾವಾಗ ಈ ಹಳೆಯ ಭೂಮಿ ಆಕಾಶಗಳು ಅದು ನಶಿಸಲ್ಪಡ್ತದೆ ಎಂಬುದಾಗಿ ನೋಡುವಂಥ ಸಮಯದಲ್ಲಿ ಯೇಸು ಸ್ವಾಮಿಯವರ 2ನೇ ಬರೋಣದ ನಂತರ ನಾವು
ಆ ಸತ್ಯವೇದವನ್ನು ಅಧ್ಯಯನ ಮಾಡುವಂಥ ಸಮಯದಲ್ಲಿ ಯೇಸು ಸ್ವಾಮಿಯವರ ಎರಡನೆಯ ಬರೋಣದ ನಂತರ ಈ ಒಂದು ಏದೇನಿನಲ್ಲಿ ಮನುಷ್ಯ ಮಾಡಿದಂಥ ಪಾಪದ ಫಲವಾಗಿ ಕ್ರಿಸ್ತನು ತನ್ನ ಮರಣವನ್ನು ಬಲಿಯಾಗಿ ಅರ್ಪಿಸುವುದರ ಮೂಲಕ ಆತನ ಪ್ರಾಯಶ್ಚಿತ್ತವನ್ನು ಕೊಟ್ಟ ನಂತರ ತಿರುಗಿ ಆತನು ಎರಡನೇ ಸಾರಿ ತನ್ನ ಒಂದು ಭಕ್ತರನ್ನು ತನಗಾಗಿ ಜೀವಿಸಿದಂಥ ನೀತಿವಂತರನ್ನು ಆತನು ಕರ್ಕೊಂಡು ಹೋಗಲಿಕ್ಕೆ ಬರುವಂಥವನಾಗಿದ್ದ. ಆತನು ಎರಡನೇ ಸಾರಿ ಬರುವಂಥ ಆ ಸಮಯದಲ್ಲಿ ನಿಜವಾಗಿಯೂ ಭಾಳಷ್ಟು ಮಹಿಮೆಯಿಂದ ಕೂಡಿರತಕ್ಕಂಥ ಬರೋಣ. ಆ ಬರೋಣದ ಕುರಿತಾಗಿ ನಾವು ವಾಕ್ಯದಲ್ಲಿ ನೋಡ್ತೇವೆ. 1 ಥೆಸಲೋನಿಕ ಪತ್ರಿಕೆ 4ನೇ ಅಧ್ಯಾಯ 16ನೇ ವಚನ, ಕರ್ತನು ತಾನೇ ಆಜ್ಞಾಘೋಷದೊಡನೆ ಪ್ರಧಾನ ದೂತನ ಶಬ್ದದೊಡನೆ ದೇವರ ತುತ್ತೂರಿ ಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು. ಆಗ ಕ್ರಿಸ್ತನಲ್ಲಿರುವ ಸತ್ತವರು ಮೊದಲುಗೊಂಡು ಎದ್ದು ಬರುವರು. ಆಮೇಲೆ ಜೀವದುಂದುಳಿದಿರುವ ನಾವು ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕಾಗಿ ಅವರ ಸಂಗಡಲೇ ಮೇಘವಾಹನರಾಗಿ ಫಕ್ಕನೆ ಒಯ್ಯಲ್ಪಡುವೆವು. ಯೇಸು ಸ್ವಾಮಿಯವರು ತನ್ನ ಒಂದು ಜನರನ್ನು, ತನ್ನ ಭಕ್ತರನ್ನು, ತನಗೋಸ್ಕರ ಜೀವಿಸಿದಂಥ ನೀತಿಯ ಜನರನ್ನು ಆತನು ಕರ್ಕೊಂಡು ಹೋಗಲಿಕ್ಕೆ ಬರುವಂಥ ಸಂದರ್ಭದಲ್ಲಿ ನಾವೆಲ್ಲರೂ ಆತನನ್ನು ಎದುರುಗೊಳ್ಳಲಿಕ್ಕೆ ಮೇಘರೂಢರಾಗಿ ಆತನ ಜೊತೆಯಲ್ಲಿ ಹೋಗುವಂಥವರಾಗಿದೆ. ನಂತರ ಆತನು ನಮ್ಮನ್ನು ಕರ್ಕೊಂಡು ಹೋದ ನಂತರ 1000 ವರ್ಷಗಳು ಆ ಪರಲೋಕದಲ್ಲಿ ಆತನ ಸಂಗಡ ನಾವು ಆಳ್ವಿಕೆಯನ್ನು ಮಾಡುವಂಥವರಾಗಿದ್ದೇವೆ. ವಾಕ್ಯ ನಮಗೆ ತಿಳಿಸ್ತದೆ, ಆ ಪ್ರಕಟಣೆ ಗ್ರಂಥ 20ನೇ ಅಧ್ಯಾಯ 4ನೇ ವಚನ, ಅವರು ಜೀವಿತರಾಗಿ ಎದ್ದು 1000 ವರ್ಷ ಕ್ರಿಸ್ತನೊಂದಿಗೆ ಆಳಿದರು. ಅವರು ಕ್ರಿಸ್ತನೊಂದಿಗೆ ಆ ನೀತಿವಂತ ಜನರು, ದೇವರಿಗೋಸ್ಕರ ಜೀವಿಸಿದಂಥ ಜನರು, ದೇವರು ನಮಗೋಸ್ಕರ, ನಮ್ಮ ಪಾಪಗಳಿಗೋಸ್ಕರ ಆತನು ಶಿಲ್ಬೆಯಲ್ಲಿ ರಕ್ತವನ್ನು ಸುರಿಸಿ ಆತನು ಸತ್ತನು ಎಂಬುದಾಗಿ ಆ ಒಂದು ಮರಣವನ್ನು ಅಂಗೀಕರಿಸಿಕೊಂಡಂಥ ಜನರು 1000 ವರ್ಷಗಳು ಕ್ರಿಸ್ತನೊಂದಿಗೆ ಅವರು ಆಳ್ವಿಕೆಯನ್ನು ಮಾಡುವಂಥವರಾಗಿದ್ದಾರೆ. ಸೊ ಆ 1000 ವರ್ಷಗಳು ಆಳ್ವಿಕೆ ತೀರಿದ ನಂತರ ಯೇಸು ಸ್ವಾಮಿ 3ನೇ ಸಾರಿ ಈ ಭೂಮಿಗೆ ಮರಳಿ ಬರುವಂಥದ್ದು ನಾವು ಸತ್ಯವೇದ ವಾಕ್ಯದಲ್ಲಿ ನೋಡ್ತೇವೆ. ಆ 3ನೇ ಸಾರಿ ಆತನು ಮರಳಿ ಈ ಭೂಮಿಗೆ ಬರುವಂಥ ಸಮಯದಲ್ಲಿ ಆ ಯೆರೂಸಲೇಮ್ ಪಟ್ಟಣವೂ ಸಹ ಆ ಒಂದು ಕ್ರಿಸ್ತನ ಸಂಗಡ ಅದು ಈ ಭೂಮಿಗೆ ಇಳಿಯುವಂಥದ್ದಾಗಿದೆ. ಆ ಒಂದು ಸಮಯದಲ್ಲಿ ದೇವರು ಈ ಭೂಮಿಯಲ್ಲಿದ್ದಂಥ ಹಳೆಯ ಭೂಮಂಡಲ, ಹಳೆಯ ಆಕಾಶ ಮಂಡಲ ಇದೆಲ್ಲವನ್ನು ಆತನು ನಾಶ ಮಾಡಿ ಬೆಂಕಿಯಿಂದ ಆತನು ಎಲ್ಲವನ್ನು ಸುಟ್ಟು ಹೊಸ ನೂತನ ಭೂಮ್ಯಾಕಾಶಗಳನ್ನು ಆತನು ಉಂಟು ಮಾಡ್ತಾನೆ ಎಂಬುದಾಗಿ ವಾಕ್ಯ ತಿಳಿಸ್ತದೆ. ಆ ನೂತನ ಭೂಮ್ಯಾಕಾಶಗಳನ್ನು ನೋಡುವಾಗ ಯಾವ ರೀತಿಗೆ ಆ ನೂತನ ಭೂಮ್ಯಾಕಾಶ ಇರುತ್ತದೆ, ಎಂಥ ಒಂದು ಮಹಿಮೆಯಿಂದ ಆ ಭೂಮ್ಯಾಕಾಶಗಳು ಕೂಡಿರುವಂಥದ್ದಾಗಿದೆ. ನಮ್ಮ ಸತ್ಯವೇದವನ್ನು ಯೆಶಾಯನ ಗ್ರಂಥ 66ನೇ ಅಧ್ಯಾಯ 17ನೇ ವಚನಕ್ಕೆ ನಾವು ತಿರುಗಿಸುವಂಥ ಸಮಯದಲ್ಲಿ, ಇಗೋ ನೂತನ ಆಕಾಶ ಮಂಡಲವನ್ನು ನೂತನ ಭೂಮಂಡಲವನ್ನು ಸೃಷ್ಟಿಸುವೆನು, ಮೊದಲಿದ್ದದ್ದನ್ನು ಯಾರು ಜ್ಞಾಪಿಸಿಕೊಳ್ಳರು, ಅದು ನೆನಪಿಗೆ ಬಾರದು. ನಾನು ಮಾಡುವ ಸೃಷ್ಟಿ ಕಾರ್ಯದಲ್ಲಿಯೇ ಹರ್ಷಗೊಂಡು ಸದಾ ಉಲ್ಲಾಸಿಸಿರಿ. ದೇವರು ಈ ಯೆಶಾಯನ ಗ್ರಂಥದಲ್ಲಿ ನಮಗೆ ಹೇಳ್ತಾ ಇದ್ದಾರೆ, ನೂತನ ಆಕಾಶ ಮಂಡಲವನ್ನು, ನೂತನ ಭೂಮಂಡಲವನ್ನು ಸೃಷ್ಟಿ ಮಾಡ್ತೇನೆ. ಮೊದಲಿದ್ದದನ್ನು ಯಾರೂ ನೆನಪಿಸ್ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಿಂತಲೂ ಬಹಳ ಉನ್ನತವಾದಂಥ ಸೃಷ್ಟಿ, ಅದಕ್ಕಿಂತಲೂ ಬಹಳ ಶ್ರೇಷ್ಠವಾದ ಮಹತ್ವವುಳ್ಳಂಥ ಸೃಷ್ಟಿಯನ್ನು ದೇವರು ಮಾಡಲಿಕ್ಕಿದ್ದಾರೆ. ಏದೇನು ತೋಟವನ್ನು ನೋಡುವಾಗ ಅದು ಬಹಳ ರಮ್ಯವಾಗಿತ್ತು, ಬಹಳಷ್ಟು ಸುಂದರತೆಯಿಂದ ಕೂಡಿತ್ತು, ಪರಿಪೂರ್ಣವಾಗಿತ್ತು. ಆದರೆ ದೇವರು ಮಾಡುವಂಥ ಆ ನೂತನ ಸೃಷ್ಟಿ ಈ ಏದೇನಿಗಿಂತಲೂ ಬಹಳಷ್ಟು ಉಲ್ಲಾಸಕರವಾಗಿ ಅದನ್ನು ಮಾಡಲಿಕ್ಕೆ ದೇವರಿದ್ದಾರೆ. 18ನೇ ವಚನದಲ್ಲಿ ಹೇಳುವಾಗ, ಸೃಷ್ಟಿ ಕಾರ್ಯದಲ್ಲಿಯೇ ಹರ್ಷಗೊಂಡು ಸದಾ ಉಲ್ಲಾಸಿಸಿರಿ. ದೇವರು ಮಾಡುವಂಥ ಆ ಸೃಷ್ಟಿ ಕಾರ್ಯದಲ್ಲಿ, ಆ ಸೃಷ್ಟಿಯನ್ನು ನೋಡುವಾಗ ಆ ದೇವ ಜನರು ಬಹಳಷ್ಟು ಹರ್ಷಗೊಂಡು ಉಲ್ಲಾಸ ಪಡುವಂಥವರಾಗಿದ್ದಾರೆ. ದೇವರು ತನ್ನನ್ನು ನಿರೀಕ್ಷಿಸ್ತಕ್ಕಂಥ ಆ ಜನರಿಗೆ ಈ ನೂತನ ಭೂಮ್ಯಾಕಾಶವನ್ನು ಸೃಷ್ಟಿ ಮಾಡುವಂಥವನಾಗಿದ್ದಾನೆ. ಈ ನೂತನ ಭೂಮ್ಯಾಕಾಶಗಳ ವಿಶೇಷತೆಗಳು ಇನ್ನೂ ಏನಾದರೂ ಇದೆಯಾ ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡುವಂಥ ಸಮಯದಲ್ಲಿ 65ನೇ ಅಧ್ಯಾಯ 19ನೇ ವಚನ ಹೇಳುತ್ತದೆ, ನಾನು ಯೆರೂಸಲೇಮನ್ನು ದೃಷ್ಟಿಸುತ್ತಾ ಉಲ್ಲಾಸಿಸುವೆನು, ಅದರ ಜನರನ್ನು ಈಕ್ಷಿಸುತ್ತಾ ಹರ್ಷಗೊಳ್ಳುವೆನು. ರೋದನ ಶಬ್ದವು ಪ್ರಲಾಪ ಧ್ವನಿಯು ಅಲ್ಲಿ ಇನ್ನೂ ಕೇಳಿಸದು. ಈ ಹೊಸ ಯೆರೂಸಲೇಮನ್ನು ದೇವರು ಸೃಷ್ಟಿ ಮಾಡುವಾಗ, ಆ ಹೊಸ ಏದೇನನ್ನು ದೇವರು ಸೃಷ್ಟಿ ಮಾಡುವಾಗ, ಆ ಒಂದು ಹೊಸ ಏದೇನಿನಲ್ಲಿ ಯಾವುದೇ ರೋದನ ಶಬ್ದ, ಪ್ರಲಾಪವು ಅಲ್ಲಿ ಇರುವುದಿಲ್ಲ. ಇವತ್ತು ಭೂಮಿಯಲ್ಲಿ ನೋಡುವಾಗ ಸಾಕಷ್ಟು ರೀತಿಯ ರೋದನೆಗಳು, ಪ್ರಲಾಪಗಳು, ಸಾಕಷ್ಟು ರೋಗಗಳು, ವ್ಯಾಧಿಗಳು, ಬೇನೆಗಳು, ಮನುಷ್ಯನಿಗೆ ಅನೇಕ ರೀತಿಯ ಕಷ್ಟಗಳು, ನಾನಾ ರೀತಿಯ ಹಿಂಸೆಗಳು ಮನುಷ್ಯನನ್ನು ಬಾಧಿಸ್ತಾ ಇದೆ. ಮನುಷ್ಯನಿಗೆ ಈ ಜೀವನ ಸಾಕು, ಈ ಜೀವನವನ್ನು ಮುಗಿಸಿ ಯಾವಾಗ ನಾನು ಈ ಲೋಕವನ್ನು ತ್ಯಜಿಸ್ತೇನೆ ಅನ್ನೋಷ್ಟು ಮಟ್ಟಿಗೆ ಇವತ್ತು ಸಾಕಷ್ಟು ರೀತಿಯ ಆ ಹಿಂಸೆಗಳು, ಕಷ್ಟಗಳು ಮನುಷ್ಯನನ್ನು ಕಾಡ್ತಾ ಇದೆ. ಆದರೆ ಆ ನೂತನ ಯೆರೂಸಲೇಮನ್ನು ನೋಡುವಾಗ
ದೇವರು ಕೊಡುವಂಥ ಆ ನೂತನ ನಿತ್ಯತ್ವದ ಏದೇನನ್ನು ನೋಡುವಂಥ ಸಮಯದಲ್ಲಿ ಅಲ್ಲಿ ಯಾವುದೇ ರೀತಿಯ ಆ ರೋದನ ಶಬ್ದವೂ ಇಲ್ಲ, ಪ್ರಲಾಪದ ಧ್ವನಿಯೂ ಅಲ್ಲಿ ಕೇಳಿಸುವುದಿಲ್ಲ. ಆ ಜನರನ್ನು ನಾನು ಹರ್ಷಗೊಳಿಸುವೆನೆಂಬುದ ವಾಕ್ಯ ತಿಳಿಸುವಂಥದ್ದಾಗಿದೆ. ಇವತ್ತು ಆ ನೂತನ ಏದೇನಿನಲ್ಲಿ ಭಾಳಷ್ಟು ಹರ್ಷ ಅದು ತುಂಬಿರ್ತದೆ, ಉಲ್ಲಾಸ ತುಂಬಿರುವಂಥದ್ದಾಗಿದೆ. ದೇವರು ತನ್ನ ಜನರಿಗೋಸ್ಕರ ಈ ನೂತನ ಯೆರೂಸಲೇಮನ್ನು ಸೃಷ್ಟಿ ಮಾಡುವಂಥದ್ದು ನಾವು ನೋಡ್ತೇವೆ. ಅದಾದ ನಂತರ 19ನೇ ವಚನದಲ್ಲಿ ನೋಡುವಂಥ ಸಮಯದಲ್ಲಿ ತೋಳವು ಕುರಿಯ ಸಂಗಡ ಮೇಯುವುದು, ಸಿಂಹವು ಎತ್ತಿನಂತೆ ಹುಲ್ಲು ತಿನ್ನುವುದು, ಹಾವಿಗೆ ಧೂಳೆ ಆಹಾರವಾಗುವುದು. ನನ್ನ ಪರಿಶುದ್ಧ ಪರ್ವತದಲ್ಲೆಲ್ಲ ಯಾರೂ ಕೇಡು ಮಾಡುವುದಿಲ್ಲ, ಯಾರೂ ಹಾಳು ಮಾಡುವುದಿಲ್ಲ ಎಂದು ಯೆಹೋವನು ಅನ್ನುತ್ತಾನೆ. ನೋಡ್ರಿ, ಅಲ್ಲಿ ಒಂದು ಪ್ರಾಣಿ ಸಂಕುಲದ ಬಗ್ಗೆ ವಾಕ್ಯವು ನಮಗೆ ಮಾತಾಡ್ತಾ ಇದೆ. ತೋಳವು ಕುರಿಯ ಸಂಗಡ ಮೇಯುವುದು, ಸಿಂಹವು ಎತ್ತಿನಂತೆ ಹುಲ್ಲು ತಿನ್ನುವುದು. ಈ ಒಂದು ಭೂಮಿಯಲ್ಲಿ ಇದು ಸಾಧ್ಯವಿಲ್ಲ. ಯಾಕಂತಂದರೆ ತೋಳವು ಕುರಿಗಳನ್ನು ನೋಡುವಾಗ ಅವುಗಳನ್ನು ಬೇಟೆಯಾಡಲಿಕ್ಕೆ ಅದು ಇಷ್ಟಪಡುತ್ತದೆ. ಸಿಂಹವು ಹುಲ್ಲನ್ನು ತಿನ್ನುವುದು ಅಸಾಧ್ಯ, ಅದು ಪ್ರಾಣಿಯ ಮಾಂಸವನ್ನು ಮಾತ್ರ ಸೇವಿಸುವಂಥದ್ದಾಗಿದೆ. ಆದರೆ ಆ ನೂತನ ಭೂಮಿಯಲ್ಲಿ ಆ ಒಂದು ಕ್ರೂರತನ ಇರುವುದಿಲ್ಲ. ಪ್ರಾಣಿಗಳ ಮಧ್ಯದಲ್ಲಿ ಒಂದು ಅನ್ಯೋನ್ಯತೆ ಇರುವಂಥದ್ದು ನೋಡ್ತೇವೆ, ಸಾಧುತ್ವವನ್ನು ನಾವು ನೋಡುವಂಥವರಾಗಿದ್ದೇವೆ. ಅಂಥ ಒಂದು ಮಹಿಮೆಯ ನೂತನ ಭೂಮಿಯಾಕಾಶಗಳನ್ನು ದೇವರು ನಮಗೋಸ್ಕರ ಸೃಷ್ಟಿ ಮಾಡಲಿಕ್ಕಿದ್ದಾನೆ. ಇವತ್ತು ಏದೇನನ್ನು ಕಳ್ಕೊಂಡಂಥ ಆದಾಮ ಹವ್ವರು ಪ್ರಥಮ ತಂದೆ ತಾಯಿಗಳು ತಮ್ಮ ಪಾಪದ ನಿಮಿತ್ತವಾಗಿ, ತಾವು ಮಾಡಿದಂಥ ಅವಿಧೇಯತೆಯ ನಿಮಿತ್ತವಾಗಿ ಆ ಏದೇನನ್ನು ಕಳ್ಕೊಳ್ಬೇಕಾದಂಥ ಪರಿಸ್ಥಿತಿ ಅವರಿಗೆ ಬರುವಂಥದ್ದಾಗಿದೆ. ಆದರೆ ದೇವರು ಇವತ್ತು ಅಂಥ ಒಂದು ಏದೇನಿಗೂ ಮಿಗಿಲಾದ ನೂತನ ಭೂಮಿಯಾಕಾಶವನ್ನು ಇವತ್ತು ಅಲ್ಪರಾದಂಥ ನಮಗೆ ಕೊಡಲಿಕ್ಕಿದ್ದಾನೆ. ಆದರೆ ನಾವು ಆದಾಮ ಹವ್ವರ ರೀತಿಯಲ್ಲಿ ಪಾಪಕ್ಕೆ ನಾವು ಬಲಿಯಾಗಂಥ ಸಮಯದಲ್ಲಿ, ಅವಿಧೇಯತೆಗೆ ನಾವು ಒಳಗಾಗುವಂಥ ಸಮಯದಲ್ಲಿ ದೇವರು ಕೊಡುವಂಥ ಆ ನೂತನ ಆಕಾಶ, ನೂತನ ಭೂಮಿ, ನೂತನ ಸೃಷ್ಟಿಯಲ್ಲಿ ನಾವು ಉಲ್ಲಾಸಿಸಲಿಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ನಾವು ಯಾವಾಗಲೂ ನಮ್ಮ ಪಾಪ ರಹಿತ ಜೀವಿತವನ್ನು ಜೀವಿಸುವಾಗ, ನಾವು ದೇವರಿಗೆ ವಿಧೇಯರಾಗಿ ನಡೆಯುವಾಗ ಮಾತ್ರ ಆ ನೂತನ ಭೂಮಿಯಾಕಾಶವನ್ನು ಸೇರಲಿಕ್ಕೆ ಸಾಧ್ಯ. ಯಾಕಂದರೆ ಅಲ್ಲಿ ಪಾಪ ಇಲ್ಲ, ಅಲ್ಲಿ ಕ್ರೂರತ್ವ ಇಲ್ಲ, ಅಲ್ಲಿ ದುಃಖ ಇಲ್ಲ, ಗೋಳಾಟ ಇಲ್ಲ, ರೋದನ ಶಬ್ದ ಇಲ್ಲ, ಪ್ರಲಾಪಗಳು ಆ ಒಂದು ನೂತನ ಭೂಮಿಯಾಕಾಶದಲ್ಲಿ ಇಲ್ಲ ಎಂಬುದಾಗಿ ವಾಕ್ಯ ನಮಗೆ ತಿಳಿಸ್ತದೆ. ಮತ್ತು ಇನ್ನೂ ನಾವು ಮುಂದುವರೆದು ನೋಡುವಂಥ ಸಮಯದಲ್ಲಿ 60ನೇ ಅಧ್ಯಾಯ 20ನೇ ವಚನ ನಮಗೆ ಹೇಳ್ತದೆ, ಕೆಲವು ದಿವಸ ಮಾತ್ರ ಬದುಕಬಲ್ಲ ಕೂಸಾಗಲಿ, ವಯಸ್ಸಾಗದೆ ಮುದುಕನಾದವನಾಗಲಿ ಅಲ್ಲಿ ಇರುವುದಿಲ್ಲ. ಯುವಕನು 100 ವರ್ಷದೊಳಗೆ ಸಾಯನು. ಯಾವುದೇ ರೀತಿಯ ಆ ವಯಸ್ಸಿನ ಭೇದ ಇಲ್ಲ, ಅಲ್ಲಿ ಕೂಸಾಗಲಿ ಮುದುಕನಾಗಲಿ ಯಾವುದೇ ರೀತಿಯ ಅಂತರ ಇಲ್ಲದೆ ಆ ದೇವರು ಆ ಒಂದು ನೂತನ ಭೂಮಿಯಾಕಾಶವನ್ನು ಸೃಷ್ಟಿ ಮಾಡಲಿಕ್ಕಿದ್ದಾನೆ ಎಂಬುದಾಗಿ ವಾಕ್ಯ ತಿಳಿಸ್ತದೆ. ಮತ್ತು 60ನೇ ಅಧ್ಯಾಯ 19ನೇ ವಚನದಲ್ಲಿ ಹೇಳ್ತದೆ, ಇನ್ನು ಮೇಲೆ ಹಗಲಿನಲ್ಲಿ ನಿನಗಿರುವ ಪ್ರಕಾಶವು ಸೂರ್ಯನದಲ್ಲ, ಚಂದ್ರನು ನಿನ್ನ ಬೆಳಕಿಗಾಗಿ ಎಂದಿಗೂ ಕಳೆಗೊಳ್ಳನು, ಯೆಹೋವನೇ ನಿನಗೆ ನಿತ್ಯ ಪ್ರಕಾಶವಾಗಿದ್ದಾನೆ. ನಿನ್ನ ದೇವರೇ ನಿನಗೆ ತೇಜಸ್ಸು, ಇನ್ನು ಸೂರ್ಯನು ಮುಳುಗನು, ನಿನ್ನ ಚಂದ್ರನು ತೊಲಗನು, ಯೆಹೋವನೇ ನಿನಗೆ ನಿತ್ಯ ಪ್ರಕಾಶವಾಗಿರುವನು. ನೀನು ದುಃಖಿಸುವ ದಿನಗಳು ಕೊನೆಗಾಣುವವು. ದೇವರು ಆ ಒಂದು ನೂತನ ಭೂಮಿಯಾಕಾಶದಲ್ಲಿ ಸೂರ್ಯ ಚಂದ್ರರ ಬೆಳಕಿನ ಅವಶ್ಯಕತೆ ಇಲ್ಲ. ಯಾಕಂದರೆ ದೇವರ ತೇಜಸ್ಸು, ದೇವರ ಬೆಳಕೆ ನಮ್ಮೆಲ್ಲರಿಗೂ ಅದು ಬೆಳಕನ್ನು ಕೊಡುವಂಥದ್ದಾಗಿದೆ. ಯೆಹೋವನ ತೇಜಸ್ಸು ನಮಗೆ ಬೆಳಕಾಗಿ ಅದು ಆವರಿಸಿಕೊಳ್ಳುವಂಥದ್ದಾಗಿದೆ. ಅಲ್ಲಿ ಇನ್ಮೇಲೆ ದುಃಖ ಇಲ್ಲ, ಗೋಳಾಟ ಇಲ್ಲ, ಆ ದುಃಖದ ದಿನಗಳು ಕೊನೆಗಾಣುವವು ಎಂಬುದಾಗಿ ದೇವರು ನಮಗೆ ಒಂದು ಭರವಸೆಯನ್ನು, ನಿರೀಕ್ಷೆಯನ್ನು ಈ ವಾಕ್ಯಗಳ ಮೂಲಕವಾಗಿ ಕೊಡ್ತಾ ಇದ್ದಾರೆ. ಇವತ್ತು ಆ ಒಂದು ನೂತನ ಭೂಮಿ ಆಕಾಶವನ್ನು ನಾವು ನೋಡುವಂಥ ಸಮಯದಲ್ಲಿ ಈ ಲೋಕದ ಗೋಳಾಟ ದುಃಖಗಳು ನಮ್ಮ ನೆನಪಿಗೆ ಬರುವಂಥ ಸಮಯದಲ್ಲಿ ಈ ಎಲ್ಲ ದುಃಖ ಗೋಳಾಟಗಳು ಅದು ಕ್ಷಣಿಕ ಮಾತ್ರ. ಇವತ್ತು ನಾವು ದೇವರಿಗೋಸ್ಕರ ನಾವು ದುಃಖಿಸ್ತಾ ಇದ್ದೇವೆ, ಕ್ರಿಸ್ತನಿಗೋಸ್ಕರ ನಾವು ಕ್ಷಮೆಯನ್ನು ಅನುಭವಿಸ್ತಾ ಇದ್ದೇವೆ ಅಂತಂದರೆ ಅದಕ್ಕೆ ಪ್ರತಿಫಲವಾಗಿ ದೇವರು ನಮಗೆ ನೂತನ ಭೂಮಿ, ನೂತನ ಆಕಾಶ, ನೂತನ ಸೃಷ್ಟಿಯಲ್ಲಿ ನಮ್ಮ ಜೀವಿತಗಳನ್ನು ಉಲ್ಲಾಸಗೊಳಿಸ್ತಾನೆ. ನಿರಂತರಕ್ಕೂ ಆತನ ಜೊತೆಯಲ್ಲಿ ನಾವು ಜೀವಿಸುವರಾಗ್ತೇವೆ ಎಂಬುದಾಗಿ ವಾಕ್ಯ ನಮಗೆ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದೆ. ದೇವರ ವಾಕ್ಯ ನಮಗೆ ಇನ್ನೂ ಹೆಚ್ಚಿನ ಒಂದು ನಿರೀಕ್ಷೆಯನ್ನು ಕೊಡ್ತದೆ. ಅದೇ ಯೆಶಾಯನ ಗ್ರಂಥ 61ನೇ ಅಧ್ಯಾಯ 7ನೇ ವಚನದಲ್ಲಿ ನೋಡ್ರಿ, ನಿಮಗಾದ ಅವಮಾನಕ್ಕೆ ಬದಲಾಗಿ 2ರಷ್ಟು ಮಾನವನ್ನು ನೀವು ಹೊಂದುವಿರಿ. ನಾಚಿಕೆ ಪಟ್ಟದ್ದಕ್ಕೆ ಪ್ರತಿಯಾಗಿ ಇವರು ತಮ್ಮ ಸ್ವಾಸ್ಥ್ಯದಲ್ಲಿ ಹಿಗ್ಗುವರು. ಹೀಗೆ ತಮ್ಮ ದೇಶದಲ್ಲಿ 2ರಷ್ಟನ್ನು ಅನುಭವಿಸುವರು. ಇವರಿಗೆ ಶಾಶ್ವತ ಸಂತೋಷವಾಗುವುದು. ಇನ್ನು ಮೇಲೆ ಅವಮಾನ ಇಲ್ಲ, ಆ ಅವಮಾನಕ್ಕೆ ಬದಲಾಗಿ 2ರಷ್ಟು ಮಾನವನ್ನು ನಾವು ಹೊಂದ್ತೇವೆ. ನಾಚಿಕೆ ಪಟ್ಟದ್ದಕ್ಕೆ ಬದಲಾಗಿ ಸ್ವಾಸ್ಥ್ಯದಲ್ಲಿ ನಾವು ಹಿಗ್ಗುವಂಥವರಾಗಿದ್ದೇವೆ. ಆ ನೂತನ ಭೂಮಿ ಆಕಾಶದಲ್ಲಿ ಇವತ್ತು ಸೈತಾನ ನಮಗೆ ತಂದಂಥ ಅವಮಾನ, ಈ ಲೋಕದ ಎಲ್ಲ ರೀತಿಯ ನಾಚಿಕೆಗಳು, ಆ ನಾಚಿಕೆಯ ಕೃತ್ಯಗಳು, ಇದಕ್ಕೆ ಬದಲಾಗಿ ನಾವು ಅವಮಾನಕ್ಕೆ ಬದಲಾಗಿ ಆ ಮಾನವನ್ನು
ನಾಚಿಕೆಗೆ ಬದಲಾಗಿ ದೇವರು ಕೊಡುವಂಥ ಸ್ವಾಸ್ಥ್ಯದ ಆಶೀರ್ವಾದವನ್ನು ನಾವು ಹೊಂದುವರಾಗಿದ್ದೇವೆ. ಎಂಥ ಒಂದು ಶ್ರೇಷ್ಠ ನೂತನ ಸೃಷ್ಟಿಗೆ ದೇವರು ನಮ್ಮನ್ನು ನಡೆಸಲಿಕ್ಕಿದ್ದಾರೆ. ಇವತ್ತು ಆದಾಮ ಅವರು ಆ ಒಂದು ಈ ಲೋಕದ ಏದೇನನ್ನು ಅವರು ಕಳ್ಕೊಂಡ್ರು, ಪಾಪಕ್ಕೆ ಬಲಿಯಾದರು. ಇವತ್ತು ನಮಗೆ ದೇವರು ಆ ಪಾಪದಿಂದ ಪ್ರಾಯಶ್ಚಿತವಾಗಿ ನಮ್ಮನ್ನು ಹೊರಗಡೆ ಕರ್ಕೊಂಡು ಬಂದು ಈ ನೂತನ ಏದೇನಿಗೆ ನಡೆಸುವಂಥ ಸಮಯದಲ್ಲಿ ಎಲ್ಲ ರೀತಿಯ ದುಃಖ, ಗೋಳಾಟ, ಕಣ್ಣೀರು, ಎಲ್ಲ ರೀತಿಯ ವೇದನೆಗಳು, ನಾಚಿಕೆ, ಅವಮಾನಗಳನ್ನು ನಮ್ಮಿಂದ ತೊಲಗಿಸಿ ನೂತನ ಸೃಷ್ಟಿಗೆ ನಮ್ಮನ್ನು ದೇವರು ನಡೆಸಲಿಕ್ಕಿದ್ದಾನೆ. ಸೊ ಇಂಥ ಒಂದು ಆ ನೂತನ ಭೂಮ್ಯಾಕಾಶ ಇವತ್ತು ನಮ್ಮ ಕಣ್ಣೆದುರಿಗಿದೆ. ಯೋಹಾನನ ಅದರ ದರ್ಶನದಲ್ಲಿ ಕಾಣ್ತಾ ಇದ್ದಾನೆ. ಪ್ರವಾದಿಯಾದ ಯೆಶಾಯನಿಗೆ ದೇವರು ಅದನ್ನು ಪ್ರಚುರಪಡಿಸ್ತಾ ಇದ್ದಾರೆ. ಇಂಥ ಒಂದು ಆ ನಿತ್ಯತ್ವಕ್ಕೆ ನಿಮ್ಮನ್ನು ನಡೆಸಲಿಕ್ಕಿದ್ದೇನೆ. ಇವತ್ತು ನಾವು ಆ ಒಂದು ನಿತ್ಯತ್ವಕ್ಕೆ ನಡೆಯುವಂಥ ಸಮಯದಲ್ಲಿ ಆ ಒಂದು ನಿತ್ಯವಾದ ಆ ಭೂಮಿ ಆಕಾಶಗಳನ್ನು ಸೃಷ್ಟಿಯನ್ನು ನಾವು ಅನುಭವಿಸಬೇಕಾದಂಥ ಸಮಯದಲ್ಲಿ ನಮ್ಮ ಒಂದು ಜೀವಿತ ಯಾವ ರೀತಿಯಲ್ಲಿರಬೇಕು, ಎಂಥ ಒಂದು ಜೀವಿತವನ್ನು ನಾವು ಜೀವಿಸಬೇಕು. ಆದಾಮ ಹವ್ವರಂತೆ ನಾವು ಪಾಪದಲ್ಲಿ ಬಿದ್ದು ಹೋದರೆ, ಸೈತಾನನ ವಂಚನೆಗೆ, ಮೋಸಕ್ಕೆ ನಾವು ಬಲಿಯಾಗೋದಾದರೆ ಆ ನೂತನ ಭೂಮ್ಯಾಕಾಶವನ್ನು ನಾವು ಸೇರಲಿಕ್ಕೆ ಸಾಧ್ಯ ಇಲ್ಲ. ಭಕ್ತನಾದ ಪೇತ್ರನು ತನ್ನ ಒಂದು ಪತ್ರಿಕೆಯಲ್ಲಿ ಈ ರೀತಿಯಾಗಿ ಬರೆಯುವಂಥವನಾಗಿದ್ದಾನೆ. ಪೇತ್ರನ ಪತ್ರಿಕೆ 2ನೇ ಪತ್ರಿಕೆ 3ನೇ ಅಧ್ಯಾಯ 13ನೇ ವಚನ. ಆದರೆ ನಾವು ದೇವರ ವಾಗ್ದಾನವನ್ನು ನಂಬಿ ನೂತನ ಆಕಾಶ ಭೂಮಂಡಲವನ್ನು ಎದುರು ನೋಡುತ್ತಾ ಇದ್ದೇವೆ, ಅವುಗಳಲ್ಲಿ ನೀತಿಯು ವಾಸವಾಗಿರುವುದು. ಇವತ್ತು ನಾವು ದೇವರ ವಾಗ್ದಾನವನ್ನು ನಂಬಿ, ಇಷ್ಟೆಲ್ಲ ವಾಗ್ದಾನಗಳು ನಮಗೆ ಕೊಡಲ್ಪಟ್ಟಿದೆ. ಯೆಶಾಯನ ಗ್ರಂಥದಲ್ಲಿ, ಪ್ರಕಟಣೆಯ ಗ್ರಂಥದಲ್ಲಿ ಆ ಒಂದು ನೂತನ ಭೂಮ್ಯಾಕಾಶದ ಕುರಿತು ನಿಮಗೆ ಇನ್ನು ಕಣ್ಣೀರಿರುವುದಿಲ್ಲ, ದುಃಖ ಇರುವುದಿಲ್ಲ, ವೇದನೆ ಇಲ್ಲ, ಪ್ರಲಾಪ ಇಲ್ಲ, ನಿಮಗೆ ಅವಮಾನ ಇಲ್ಲ, ನಾಚಿಕೆ ಇಲ್ಲ. ಇಷ್ಟೆಲ್ಲ ವಾಗ್ದಾನಗಳನ್ನ ದೇವರು ಮಾಡಿದ್ದಾರೆ. ನೀವು ಉಲ್ಲಾಸ ಪಡುವಿರಿ, ನೀವು ಸ್ವಾಸ್ಥ್ಯವನ್ನು ಹೊಂದುವಿರಿ, ನೀವು ಮಾನವನ್ನು ಹೊಂದುವಿರಿ, 2ರಷ್ಟು ಮಾನವನ್ನು ನೀವು ಅನುಭವಿಸುವಿರಿ ಎಂಬುದಾಗಿ ದೇವರು ಹೇಳುವಾಗ ಆ ಒಂದು ಎಲ್ಲ ಆಶೀರ್ವಾದವನ್ನು ನಾವು ಹೊಂದಿಕೊಳ್ಳುವಂಥ ಆ ವಾಗ್ದಾನವನ್ನು ನಾವು ಎದುರು ನೋಡುವಂಥವರಾಗಿದ್ದೇವೆ. ಆ ಒಂದು ಆ ನೂತನ ಭೂಮ್ಯಾಕಾಶಗಳಲ್ಲಿ ನೀತಿಯು ವಾಸವಾಗಿರ್ತದೆ. ಪಾಪಕ್ಕೆ ಅವಕಾಶ ಇಲ್ಲ, ಸೈತಾನನಿಗೆ ಅವಕಾಶ ಇಲ್ಲ, ಯಾವುದೇ ರೀತಿಯ ದುಃಖಕ್ಕೆ, ಕಣ್ಣೀರಿಗೆ, ನೋವಿಗೆ, ರೋಗಗಳಿಗೆ ಅವಕಾಶ ಇಲ್ಲ. ಬಹಳಷ್ಟು ಸುಂದರವಾದಂಥ ಆ ನೂತನ ಏದೇನನ್ನು ದೇವರು ನಮಗೆ ಕೊಡಲಿಕ್ಕಿದ್ದಾರೆ. ಆ ಒಂದು ಏದೇನಿನ ನಿರೀಕ್ಷೆಯಲ್ಲಿ ಭಕ್ತನಾದ ಪೇತ್ರನು ಈ ಪತ್ರಿಕೆಯಲ್ಲಿ ಬರೆಯುವಂಥವನಾಗಿದ್ದಾನೆ. ದೇವರ ವಾಗ್ದಾನವನ್ನು ನಂಬಿ ಅವುಗಳನ್ನು ನಾನು ಎದುರು ನೋಡ್ತಾ ಇದ್ದೇನೆ. ಇವತ್ತು ನಾವುಗಳು ಸಹ ಅನೇಕರು ಇಂತಹ ಒಂದು ಆ ನಿರಂತರ ರಾಜ್ಯಕ್ಕೋಸ್ಕರ, ಇಂಥ ಒಂದು ನಿತ್ಯವಾದ ಏದೇನಿಗೋಸ್ಕರ ನಾವು ಎದುರು ನೋಡುವಂಥ ಸಮಯದಲ್ಲಿ ಈ ಪೇತ್ರನ ಸಲಹೆ ಭಾಳ ಪ್ರಾಮುಖ್ಯ ಪ್ರಿಯರೇ. ಇಂಥ ಒಂದು ಆ ರಾಜ್ಯವನ್ನು ನಾವು ಎದುರು ನೋಡುವಾಗ ಎಂಥ ಜೀವಿತ ನಮ್ಮದಾಗಬೇಕೆಂಬುದಾಗಿ ಪೇತ್ರನ ಹೇಳ್ತಾನೆ. ಆ ಒಂದು ಇಂದಿನ ವಚನವನ್ನು ನಾವು ನೋಡುವಾಗ ಪೇತ್ರನ 2ನೇ ಪತ್ರಿಕೆ 3ನೇ ಅಧ್ಯಾಯ 12ನೇ ವಚನ. ಇವುಗಳೆಲ್ಲವೂ ಹೀಗೆ ಲಯವಾಗಿ ಹೋಗುವುದರಿಂದ ನೀವು ದೇವರ ದಿನದ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ಹಾರೈಸುತ್ತಾ ಎಷ್ಟೋ ಪರಿಶುದ್ಧವಾದ ನಡವಳಿಕೆ, ಭಕ್ತಿಯು ಉಳ್ಳವರಾಗಿರಬೇಕಲ್ಲ. ಇವತ್ತು ನಾವು ಇಂಥ ಒಂದು ಆ ನಿರೀಕ್ಷೆಯನ್ನು ಇಟ್ಕೊಂಡಿರುವಾಗ ದೇವರು ಕೊಡುವಂಥ ಈ ನೂತನ ಭೂಮ್ಯಾಕಾಶದ ವಾಗ್ದಾನವನ್ನು ನಾವು ಹೊಂದಿರುವಂಥ ಸಮಯದಲ್ಲಿ ನಮ್ಮ ಜೀವಿತ ಯಾವ ರೀತಿ ಇರಬೇಕು, ನಾವು ಹೇಗೆ ಆ ಒಂದು ನೂತನ ಭೂಮ್ಯಾಕಾಶವನ್ನು ಸೇರಲಿಕ್ಕೆ ನಮ್ಮನ್ನು ನಾವು ತಯಾರಿ ಮಾಡಿಕೊಳ್ಬೇಕು. ವಾಕ್ಯ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದೆ, ನೀವು ಎದುರು ನೋಡ್ತಾ ಇರುವುದರಿಂದ ಎಷ್ಟೋ ಪರಿಶುದ್ಧವಾದ ನಡವಳಿಕೆ, ಭಕ್ತಿಯುಳ್ಳವರಾಗಿರ್ರಿ. ಭಾಳಷ್ಟು ಪರಿಶುದ್ಧರಾಗಿ, ಭಕ್ತಿಯುಳ್ಳವರಾಗಿ ಲೋಕದಲ್ಲಿ ಜೀವಿಸಬೇಕಾಗ್ತದೆ. ನಾವು ಸತ್ಯವೇದದಲ್ಲಿ ನೋಡುವಂಥ ಸಮಯದಲ್ಲಿ ಕ್ರಿಸ್ತನ ರಕ್ತ ನಮ್ಮನ್ನು ಪರಿಶುದ್ಧಗೊಳಿಸ್ತದೆ ಎಂಬುದಾಗಿ ನೋಡ್ತೇವೆ. ಆ ಪರಿಶುದ್ಧತೆ ಇಲ್ಲದೆ ದೇವರನ್ನ ಕಾಣಲಿಕ್ಕೆ ಸಾಧ್ಯ ಇಲ್ಲ ಎಂಬುದನ್ನು ನೋಡ್ತೇವೆ. ಕ್ರೈಸ್ತರ ಜೀವನದಲ್ಲಿ ಪರಿಶುದ್ಧತೆ ಭಾಳ ಮುಖ್ಯ. ಯಾವಾಗ ನಾವು ಶುದ್ಧ ಜೀವಿತವನ್ನು ಜೀವಿಸ್ತೇವೆ, ನಮ್ಮ ಈ ಲೋಕದ ಸ್ವಭಾವಗಳು, ಪಾಪದ ಜೀವಿತಗಳು, ಪೂರ್ವ ಸ್ವಭಾವಗಳು ಅವೆಲ್ಲವನ್ನು ನಾವು ತೆಗೆದು ಈ ಲಯವಾಗುವಂಥ ಶರೀರಕ್ಕೆ ಸಂಬಂಧಿಸಿದಂಥ ಶರೀರ ಭಾವಗಳನ್ನು ನಾವು ತೆಗೆದು ನಾವು ಶುದ್ಧತ್ವಕ್ಕೆ ನಾವು ಬರುವಂಥ ಸಮಯದಲ್ಲಿ ಮಾತ್ರ ಆ ನೂತನ ಭೂಮ್ಯಾಕಾಶದ ವಾಗ್ದಾನವನ್ನು ನಾವು ಹೊಂದಲಿಕ್ಕೆ ಸಾಧ್ಯವಾಗ್ತದೆ. ಇವತ್ತು ಆ ಪರಿಶುದ್ಧವಾದ ಜೀವಿತ, ಭಕ್ತಿಯ ಜೀವಿತ. ಹನೋಕನ ಜೀವನವನ್ನು ನೋಡುವಂಥ ಸಮಯದಲ್ಲಿ ಯೂದನ ಪತ್ರಿಕೆಯಲ್ಲಿ ಹನೋಕನು ಈ ರೀತಿಯಾಗಿ ಪ್ರವಾದಿಸ್ತಾನೆ. ಹಲವಾರು ಆ ಭಕ್ತಿಹೀನತೆಯನ್ನು, ಕಠಿಣವಾದ ಮಾತುಗಳನ್ನಾಡುವ ಭಕ್ತಿ ಇಲ್ಲದ ಜನರನ್ನು ದೇವರು ದಂಡಿಸಲಿಕ್ಕೆ ಬರ್ತಾ ಇದ್ದಾನೆ ಎಂಬುದಾಗಿ. ಸೊ ಅಂಥ ಒಂದು ಭಕ್ತಿಹೀನತೆ ಇವತ್ತು ನಮ್ಮ ಸಮಾಜದಲ್ಲಿದೆ, ನಮ್ಮ ಪರಿಸರದಲ್ಲಿದೆ. ಅನೇಕ ಜನರು ಈ ಒಂದು ಭಕ್ತಿಹೀನತೆಯಲ್ಲಿ ನಡೀತಾ ಇದ್ದಾರೆ. ದೇವರಿಗೆ ವಿರುದ್ಧವಾದ ಕಠಿಣ ಮಾತುಗಳನ್ನು ಆಡುವಂಥವರಾಗಿದ್ದಾರೆ. ಆದರೆ ನಾವುಗಳು ದೇವರಿಗೆ ಮೆಚ್ಚುಗೆಯಾಗಿ ನಡೆಯುವಂಥ ಸಮಯದಲ್ಲಿ, ದೇವರಿಗೆ ಭಕ್ತಿಯುಳ್ಳವರಾಗಿ ನಡೆಯುವಂಥ ಸಮಯದಲ್ಲಿ, ಪರಿಶುದ್ಧರಾಗಿ ನಾವು ದೇವರಿಗೆ ನಡೆಯುವಂಥ ಸಮಯದಲ್ಲಿ ದೇವರು ನಮಗೆ ಆ ನೂತನ ಭೂಮ್ಯಾಕಾಶದ ಒಂದು ನಿರೀಕ್ಷೆಯನ್ನು, ಆ ಒಂದು ವಾಗ್ದಾನದ ಫಲವನ್ನು ನಾವು ಹೊಂದುವುದಕ್ಕೆ ನಮ್ಮನ್ನು ಶಕ್ತರನ್ನಾಗಿ ಮಾಡುವಂಥವನಾಗಿದ್ದಾನೆ. ಇವತ್ತು ನಾವು ಆ ನೂತನ ಭೂಮ್ಯಾಕಾಶದ ಕೆಲವು ನೋಟಗಳನ್ನು, ಪಕ್ಷಿ ನೋಟವನ್ನು ನಾವು ನೋಡಿದ್ದೇವೆ. ಯಾವ ರೀತಿಯಲ್ಲಿ ಆ ನೂತನ ಭೂಮ್ಯಾಕಾಶ ಇರ್ತದೆ. ಕೊನೆಯದಾಗಿ
ಪ್ರಕಟಣೆ ಗ್ರಂಥ 21ನೇ ಅಧ್ಯಾಯ 3ನೇ ವಚನದಲ್ಲಿ ನಾವು ನೋಡ್ತೇವೆ, ಇಗೋ ದೇವರ ನಿವಾಸವು ಮನುಷ್ಯರಲ್ಲಿ ಅದೇ, ಆತನು ಅವರೊಡನೆ ವಾಸ ಮಾಡುವನು, ಅವರು ಆತನಿಗೆ ಪ್ರಜೆಗಳಾಗಿರುವರು, ದೇವರು ತಾನೇ ಅವರ ಸಂಗಡ ಇರುವನು, ಅವರ ಕಣ್ಣೀರನ್ನೆಲ್ಲ ಒರೆಸಿಬಿಡುವೆನು, ಇನ್ನು ಮರಣವಿರುವುದಿಲ್ಲ, ಇನ್ನು ದುಃಖವಾಗಲಿ ಗೋಳಾಟವಾಗಲಿ ಕಷ್ಟವಾಗಲಿ ಇರುವುದಿಲ್ಲ, ಮೊದಲಿದ್ದದ್ದೆಲ್ಲ ಇಲ್ಲದೆ ಹೋಯಿತು. ದೇವರು ನಮ್ಮ ಜೊತೆಯಲ್ಲಿ ವಾಸ ಮಾಡುವವನಾಗಿದ್ದಾನೆ. ನಾವು ಆತನ ಪ್ರಜೆಗಳಾಗಿ ಆ ಒಂದು ನೂತನ ಭೂಮಿಯಲ್ಲಿ ಇರುವಂಥವರಾಗಿದ್ದೇವೆ. ಇನ್ನು ಅಲ್ಲಿ ಕಣ್ಣೀರಿಲ್ಲ, ದುಃಖ ಇಲ್ಲ, ಮರಣ ಇಲ್ಲ, ಗೋಳಾಟವಿಲ್ಲ, ಕಷ್ಟವಾಗಲಿ ಇರುವುದಿಲ್ಲ. ಇವತ್ತು ಈ ಲೋಕದಲ್ಲಿ ದೇವರಿಗೋಸ್ಕರ, ಕ್ರಿಸ್ತನಿಗೋಸ್ಕರ ನಾವು ದುಃಖ ಪಡ್ತಾ ಇರ್ಬೋದು, ಆ ಗೋಳಾಟದಲ್ಲಿ ನಾವು ಇರ್ಬೋದು, ಕಣ್ಣೀರಿನಲ್ಲಿ ಇರ್ಬೋದು, ಕಷ್ಟವನ್ನು ನಾವು ಅನುಭವಿಸ್ತಾ ಇರ್ಬೋದು. ಆದರೆ ಈ ಎಲ್ಲ ಕಷ್ಟಗಳು ಅದು ಕ್ಷಣಿಕ, ಅದು ತಾತ್ಕಾಲಿಕ ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡ್ತೇವೆ. ಆದರೆ ಶಾಶ್ವತವಾಗಿ ಆ ಒಂದು ನೂತನ ಭೂಮಿ ಆಕಾಶದಲ್ಲಿ, ನೂತನ ಸೃಷ್ಟಿಯಲ್ಲಿ ದೇವರು ನಮಗೆ, ಆತನು ದೇವರಾಗಿ, ನಾವು ಆತನಿಗೆ ಪ್ರಜೆಗಳಾಗಿ ಸದಾಕಾಲ ನಮ್ಮ ಸಂಗಡ ಆತನು ಇರುವಂಥವನಾಗಿದ್ದಾನೆ. ವಾಕ್ಯ ಮುಂದುವರೆದು ಹೇಳ್ತದೆ 7ನೇ ವಚನದಲ್ಲಿ, ಜಯ ಹೊಂದುವವನು ಇವುಗಳಿಗೆ ಬಾಧ್ಯನಾಗುವನು, ನಾನು ಅವನಿಗೆ ದೇವರಾಗಿರುವನು, ಅವನು ನನಗೆ ಮಗನಾಗಿರುವನು. ಯಾರೆಲ್ಲ ಜಯವನ್ನು ಹೊಂದರೆ ಈ ಲೋಕದ ಎಲ್ಲ ಪಾಪಗಳ ಮೇಲೆ, ಈ ಲೋಕದ ಎಲ್ಲ ಲೌಕಿಕವಾದಂಥ ದ್ರೋಹಗಳ ಮೇಲೆ, ಶರೀರದ ಭಾವಗಳ ಮೇಲೆ, ಲೋಕದ ಸ್ವಭಾವಗಳ ಮೇಲೆ ಯಾರು ಜಯವನ್ನು ಹೊಂತಾರೆ, ಅಂಥ ಒಂದು ಜನರಿಗೆ ನಾನು ದೇವರಾಗಿರ್ತೇನೆ, ಅವನು ನನಗೆ ಮಗನಾಗಿರ್ತಾನೆ ಎಂಬುದಾಗಿ ವಾಕ್ಯ ನಮಗೆ ತಿಳಿಸ್ತದೆ. ಇವತ್ತು ಆದಾಮ ಹವ್ವರು ಆ ಒಂದು ನೂತನ ಭೂಮಿ ಆಕಾಶದ ಆಶೀರ್ವಾದವನ್ನು ಅವರು ಕಳ್ಕೊಂಡ್ರು. ದೇವರು ಕೊಟ್ಟಂಥ ಆ ಪರಮ ಸುಂದರವಾದಂಥ ಏದೇನಿನಲ್ಲಿ ಪಾಪಿಗಳಾಗಿ, ದೇವರಿಗೆ ವಂಚಿತರಾಗಿ ಅಲ್ಲಿಂದ ಅವರು ಹೊರಗಡೆ ಬೀಳುವಂತ ನೋಡ್ತೇವೆ. ಆದರೆ ಇವತ್ತು ನಾವು ಆ ನೂತನ ಭೂಮಿ ಆಕಾಶವನ್ನು ಹೊಂದಬೇಕಾದಂಥ ಪರಿಸ್ಥಿತಿಯಲ್ಲಿ ನಮ್ಮ ಒಂದು ಜೀವಿತ ಯಾವ ರೀತಿಯಲ್ಲಿದೆ, ಪೇತ್ರನು ಹೇಳುವ ರೀತಿಯಲ್ಲಿ ಪರಿಶುದ್ಧವಾದ ಭಕ್ತಿಯುಳ್ಳ ನಡವಳಿಕೆ ನಮ್ಮದಾಗಿದ್ದಂಥ ಪಕ್ಷದಲ್ಲಿ ಮಾತ್ರ ಆ ನೂತನ ಭೂಮಿ ಆಕಾಶಕ್ಕೆ ನಾವು ಸೇರಲಿಕ್ಕೆ ಸಾಧ್ಯ. ಇವತ್ತು ನಾನು ವೈಯಕ್ತಿಕವಾಗಿ ಈ ಒಂದು ಸರಣಿಯನ್ನು ಕೇಳುವಾಗ ನಿಜವಾಗಿ ನಾನು ದೇವರಿಗೋಸ್ಕರ ಆ ನೂತನ ಭೂಮಿ ಆಕಾಶಗಳನ್ನು ಆಶೀರ್ವಾದವಾಗಿ ಬಾಧ್ಯವಾಗಿ ಹೊಂದುವುದಕ್ಕೋಸ್ಕರ ಪರಿಶುದ್ಧವಾದ ಜೀವಿತವನ್ನು ನಾನು ಜೀವಿಸಲಿಕ್ಕೆ ನಾನು ನಿರ್ಧಾರವನ್ನು ತೆಗೆದುಕೊಳ್ಳುವನಾಗಿದ್ದೇನೆ. ಭಕ್ತಿಯುಳ್ಳ ಜೀವಿತವನ್ನು ಜೀವಿಸಲಿಕ್ಕೆ ನಾನು ಇವತ್ತು ಒಂದು ನಿರ್ಣಯವನ್ನು ಮಾಡಲಿಕ್ಕೆ ನಾನು ಸಿದ್ಧನಾಗಿದ್ದೇನೆ. ನೀವು ನನ್ನೊಟ್ಟಿಗೆ ಸೇರುವುದಾದರೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಪರಲೋಕದ ತಂದೆ, ಈ ಒಂದು ಸರಣಿ ಸಂದೇಶದ ಮೂಲಕವಾಗಿ ಆ ನೂತನ ನಿತ್ಯತ್ವದ ಏದೇನಿನ ಆಶೀರ್ವಾದಗಳನ್ನು ನಾವು ಹೊಂದಲು ಬಯಸುವರಾಗಿದ್ದೇವೆ ಸ್ವಾಮಿ. ನಾವು ಅಲ್ಪ ಮಾನವರು, ನೀನು ಮಾಡಿದಂಥ ಆ ಮಹಾ ಮಹಿಮೆಯ ಸೃಷ್ಟಿಯನ್ನು ನಾವು ಕಳೆದುಕೊಂಡು ಸೈತಾನದಿಂದ ವಂಚಿತರಾಗಿ ದ್ರೋಹಿಗಳಾಗಿದ್ದೆವು. ಆದರೆ ನೀನು ನಿನ್ನ ತ್ಯಾಗ ಬಲಿದಾನದ ಮೂಲಕವಾಗಿ, ರಕ್ತದ ಮೂಲಕವಾಗಿ ತಿರುಗಿ ನಿತ್ಯತ್ವದ ಏದೇನಿಗೆ ನಮ್ಮನ್ನು ನಡೆಸುವ ಈ ಕ್ರಮದಲ್ಲಿ ಸ್ವಾಮಿ, ನಿನಗೆ ಮೆಚ್ಚುಗೆಯಾಗಿ ನಾವು ಜೀವಿಸಲಿಕ್ಕೆ ನಮಗೆ ಸಹಾಯ ಮಾಡೆಂಬುದಾಗಿ ಕ್ರಿಸ್ತನ ಹೆಸರಿನಲ್ಲಿ ಬೇಡ್ಕೊಳ್ತೇನೆ ತಂದೆ. ಆಮೇನ್.